ನಾಡಿನ ಪವಿತ್ರ ಕ್ಷೇತ್ರದಲ್ಲಿ ಒಂದಾದ ಧರ್ಮಸ್ಥಳದಲ್ಲಿ ಸರಣಿ ಕೊಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿಬಿಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೋರಾಟಗಾರ್ತಿ ದಿವ್ಯ ಹಾಗರ್ಗಿ ಅವರು ಒತ್ತಾಯಿಸಿದ್ದಾರೆ. ಪಾರದರ್ಶಕವಾಗಿ ಆಗಬೇಕು. ಇವತ್ತು ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ಕಾನೂನು ಶಿಕ್ಷೆ ಆಗೇ ಆಗುತ್ತೆ, ಆಗಲೇಬೇಕು. ಅದರಲ್ಲೇನು ನಮ್ಮದು ಅಭ್ಯಂತರ ಇಲ್ಲ ಮತ್ತು ಯಾವುದೇ ರೀತಿಯ ತೊಂದರೆಗಳಿಲ್ಲ. ಆದರೆ ಕೆಲವೊಬ್ಬರು ಯೂಟ್ಯೂಬರ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸ್ವಾಮೀಜಿಗಳಾಗಿರ್ಬೋದು ಮತ್ತು ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ವಿಷಯವಾಗಿ ಬೇಕಾಬಿಟ್ಟು ಏನು ವಾಕ್ ಸ್ವಾತಂತ್ರ್ಯ ಕೊಟ್ಟಾರ ಅಂತಂದ್ಮೇಲೆ ತಮ್ಮ ಮನಸ್ಸಿಗೆ ಬಂದಂಗ ಬಾಯಿ ಬಂದಂಗ ಮಾತಾಡ್ತಾ ಇದ್ದಾರೆ. ನಂದು ಹೋರಾಟ ಇಷ್ಟೇ, SIT ತನಿಖೆ ಏನು ಕೊನೆಯದಾಗಿ ಅವ್ರಿಗೆ ಏನು ಅದರಲ್ಲಿ ಸಂಶಯ ಬರುತ್ತೆ, ಯಾರ ಮೇಲೆ ಅದು ಆರೋಪ ಬರುತ್ತೆ ಅವರು ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ. ಆದರೆ ಶ್ರೀ ಕ್ಷೇತ್ರ ಮಂಜುನಾಥನ ವಿಷಯ ಸಂಬಂಧಪಟ್ಟ ಏನು ಯೂಟ್ಯೂಬರ್ಸ್ಗಳು ಮಾತಾಡ್ಲಿಕ್ಕತ್ತಾರ ಅವ್ರ ಮೇಲೆ ನಿರ್ದೇಶನವಾಗಿ ಕ್ರಮ ಸರ್ಕಾರ ಕೈಗೊಳ್ಳಬೇಕು. ತಮಗೆಲ್ಲ ಗೊತ್ತದ, ಈಗಾಗಲೇ ಸರ್ಕಾರ ಹಾಗೂ ಹೋಮ್ ಮಿನಿಸ್ಟರ್ ಆಫೀಸಿಂದ ಒಂದು ಆದೇಶ ಬಂದದ. ಏನು ಅಂತಂದ್ರೆ, ಯಾವುದೇ ಒಂದು ಸಮುದಾಯ ಆಗಿರಲಿ ಮತ್ತೆ ಸುಳ್ಳು ಮಾತಾಡೋರು ಏನೇ ಇತ್ತಂತಂದ್ರು ಸಾಮಾಜಿಕ ಜಾಲತಾಣದಾಗಲಿ ಮತ್ತೆ ಯಾವುದೇ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾಯಿತು ಅಂತಂದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮನ ಕೈಗೊಳ್ಳಬೇಕಾಗುತ್ತೆ ಅಂತ ನಮ್ಮ ಮಾತನ್ನು ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಆಫೀಸಿಂದ ಒಂದು ಲಿಖಿತವಾಗಿಯೂ ಬಂದಿರ್ತದೆ. ಆದ್ರೂ ಅದನ್ನ ಲೆಕ್ಕಿಸದೆ ಆ ಯೂಟ್ಯೂಬರ್ಸ್ಗಳು ಮತ್ತು 4-5 ಜನ, ಅದರಲ್ಲಿ ವಿಶೇಷವಾಗಿ ಈ ಮಹೇಶ್ ಶೆಟ್ಟಿ ಅವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಸಮೀರ್, ಆಮೇಲೆ ಸಂತೋಷ್ ಶೆಟ್ಟಿ, ಜಯಂತ್ ಅನ್ನೋರು ಮಾತ್ರ ತಮ್ಗೆ ಹೆಂಗೆ ಮನಸ್ಸಿಗೆ ಬರ್ತದೆ ಹಂಗೆ ಮನಸ್ಸಿಗೆ ಬಂದಾಗ ಅವ್ರು ಮಾತಾಡ್ಲಿಕ್ಕತ್ತಾರ. ನಮ್ಮದು ಹೋರಾಟದ ಉದ್ದೇಶ ಅಷ್ಟೇ. ನಾವು 13ನೇ ತಾರೀಕಿಗೆ ಕಲಬುರಗಿಯಲ್ಲಿ ನಮ್ಮ ಜಗತ್ ಸರ್ಕಲಿಂದ DC ಆಫೀಸ್ವರೆಗೂ ನಾವೊಂದು ಹೋರಾಟದ ಮುಖಾಂತರ, ಆ ಹೋರಾಟ ಕಾನೂನಾತ್ಮಕವಾದಂಥ ಹೋರಾಟ ಇರ್ತೈತಿ. ಯಾವುದೇ ರೀತಿಯ ಅಸಂವಿಧಾನಿಕ ಘೋಷಗಳನ್ನ ಕೂಗದೆ ಮತ್ತು ಯಾವುದೇ ಸಾರ್ವಜನಿಕರ ಆಸ್ತಿಗಳನ್ನ ನಾವು ಎಲ್ಲಿಯೂ ತೊಂದರೆ ಆಗದೆ, ಯಾರಿಗೂ ತೊಂದರೆ ಆಗದೆ, ಸಂಚಾರಗಳಾಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ಗಾಗಲಿ ಏನು ನಾವು ತೊಂದರೆ ಕೊಡದಿದ್ದೆ ಶಾಂತಯುತವಾಗಿ, ಆದರೆ ನಮ್ಮದು ಕೂಗು ಆ ಯೂಟ್ಯೂಬರ್ಸ್ ವಿರುದ್ಧವಾಗಿ ನಮ್ದು ಆ ಕೂಗು ಇರ್ತದ. ಆ ಒಂದು ವಿಷಯ ಇಟ್ಕೊಂಡು ನಾವು ಜಗತ್ ಸರ್ಕಲಿಂದ DC ಆಫೀಸರ್ನ ಮನವಿ ಪತ್ರವನ್ನು ಕೊಟ್ಟು ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಮಿಷನರ್ ಸಾಹೇಬರನ್ನ ಕರೆಸಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ FIR ಅನ್ನು ದಾಖಲೆ ಮಾಡಬೇಕು. ಮತ್ತೆ ಅವ್ರು ಏನು ಮಾತಾಡ್ತಾ ಇದಾರಲ್ಲ ಅವ್ರ ಬಾಯನ್ನ ಮುಚ್ಚಿಸ್ಬೇಕು. ಮಾತಿಗೊಮ್ಮೆ ಅಲ್ಲಿ ಅವ್ರು ಏನು ಮಾಡ್ತಾರಂತ ನಮ್ಮ ಮೊಬೈಲ್ ಒಳಗೆ ಎವಿಡೆನ್ಸ್ ಅದ ಅಂತಿರ್ತಾರೆ. ನಾವೇನಂತೇವಿ, ನಿಮ್ಮ ಮಿತ್ರ ಎವಿಡೆನ್ಸ್ ಇತ್ತಂದ್ರೆ ಹೋಗಿ SIT ದವ್ರಿಗೆ ಕೊಡ್ರಿ. ಆಮೇಲೆ SIT ಅಧಿಕಾರಿಗಳನ್ನು ಕೂಡ ಅವ್ರ ಹತ್ರ ಎವಿಡೆನ್ಸ್ ಅದ ಅಂತೇಳಿ ಗೊತ್ತಾದ್ಮೇಲೆ ಆದ್ರೂ ಅವ್ರು ಇಮಿಡಿಯೇಟ್ ಆಗಿ ಅವ್ರಿಗೆ ನೋಟಿಸನ್ನು ಕೊಟ್ಟು ಅವ್ರಿಗೆ ಕರೆದು ನಿನ್ನ ಹತ್ರ ಏನು ಎವಿಡೆನ್ಸ್ ಅದ ಕೊಡಪ್ಪ ಅಂತ ಕೆಲಸನೂ ಅವ್ರು ಮಾಡ್ತಾ ಇಲ್ಲ. ಇದ್ರ ಹಿಂದೆ ಯಾವಾಗ ಸತತವಾಗಿ 15-20 ದಿವಸ 11 ದಿವಸ 11-12 ದಿವಸ ನಮ್ಮ SIT ಅಧಿಕಾರಿಗಳು ಸಿಕ್ಕಾಪಟ್ಟಿ ಕಷ್ಟಪಡ್ತಾ ಇದ್ದಾರೆ. ಮಳೆನೂ ಲೆಕ್ಕಿಸ್ತಾ ಇಲ್ಲ, ಏನೂ ಇಲ್ಲ. ಅಲ್ಲಿ SIT ಅಧಿಕಾರಿಗಳು ಅಲ್ಲಿ ತಂದ ಕೆಲಸದವರು JCB ತಂದು ಹಡ್ಡಿ ಇಷ್ಟೆಲ್ಲ ತ್ರಾಸ ಪಡೋ ಟೈಮ್ನಾಗ ಇವ್ರ ಹತ್ರ ಎವಿಡೆನ್ಸ್ ಇತ್ತು ಅಂತಂದ್ರೆ ಇಷ್ಟು ಕಷ್ಟಪಟ್ಟು ಅವಶ್ಯಕತೆ ಬರೋಂಗಿಲ್ಲ. ಅವ್ರು ಹೋಗಿ ಎವಿಡೆನ್ಸ್ ಕೊಡಬೇಕು ಮತ್ತು ಇವ್ರು SIT ಅಧಿಕಾರಿಗಳು ಅದನ್ನ ಎವಿಡೆನ್ಸ್ ಅನ್ನು ತಗೊಂಡು ಪ್ರೊಡ್ಯೂಸ್ ಮಾಡಬೇಕು. ಇಷ್ಟೆಲ್ಲ 15 ದಿವಸ ತನಕ ನಮ್ಮ ಹತ್ರ ಎವಿಡೆನ್ಸ್ ಅದ ಅಂತ ಅನ್ಕೊಂಡು ಕೂತ್ ಮೇಲೆ ಆದ್ರೂ ಇಲ್ಲಿ ಈ ಸರ್ಕಾರ ಮತ್ತು SIT ಅಧಿಕಾರಿಗಳ ಅದನ್ನ ತಲೆ ಗಮನಕ್ಕೆ ತಗೊಳ್ತಾ ಇಲ್ಲ ಅಂತಂದ್ಮೇಲೆ ಈ ಯೂಟ್ಯೂಬರ್ಸ್ ಇಂದ ಯಾರದ ಯಾಕೆ ಇವ್ರಿಗೆ ಇದೆಲ್ಲ ಕೇಳಿಸ್ಕೊಂಡು, ಯಾಕಂದ್ರೆ ಯಾವುದೇ ಒಂದು ಪ್ರಕರಣ ನೋಡ್ತಾ ಇದ್ರೆ ಮಾಧ್ಯಮದಲ್ಲಿ ಸತತವಾಗಿ 8-10 ದಿವಸ ತನಕ ಈ ವಿಷಯ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಯಾವಾಗ ಎವಿಡೆನ್ಸ್ ಅದ ಅಂತೇಳಿ ಗೊತ್ತಾದ್ಮೇಲೆ ಆದ್ರೂ ಇವ್ರು ಯಾಕೆ ಅವ್ರಿಗೆ ಕೇಳ್ತಾ ಇಲ್ಲ? ನಮಗೆ ಬೇರೆ ಥರದ ಒಂದು ಸಂಶಯ ಬರ್ಲಿಕ್ಕತ್ತದ, ಯಾರು ಇವ್ರು ಹಿಂದದಾರ, ಯಾಕೆ ಇವ್ರು ಮಾಡಕತ್ತಾರ, ಇವ್ರಿಗೆ ಈ SIT ಮತ್ತು ಈ ಸರ್ಕಾರ ಯಾಕೆ ಅವರಿಗೆ ಇಮಿಡಿಯೇಟ್ ಆಗಿ ಕರೆದು ನೋಟಿಸ್ ಕೊಟ್ಟು ಅವ್ರಿಗೆ ಯಾಕೆ ಕೇಳ್ತಾ ಇಲ್ಲ? ಇವ್ರು ಯಾರು ಕುಮ್ಮಕ್ಕದನೋ ಅಥವಾ ಬೇರೆ ಮತಾಂತರ ಏನಾದರೂ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಂತದೆಲ್ಲ ನಮ್ಗೆ ಸಂಶಯ ಬಂದಿದ್ರಿಂದ ನಾವೇನು ಮಾಡಕತ್ತಿದ್ದೇವೆ, ಕಲಬುರಗಿ ಒಳಗೆ ಈ ಒಂದು ವಿಷಯವನ್ನು ನಾವು ಮುಂದಿಟ್ಕೊಂಡು ಸಕಲ ಕಲಬುರಗಿಯ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೆಮೊರಂಡಮ್ ಅಷ್ಟೇ ಅಂತಲ್ಲ, ಎಲ್ಲಿವರೆಗೂ ಅವ್ರು ಏನು 6-7 ಜನ ಇದ್ದಾರೆ ಅವ್ರ ಮೇಲೆ FIR ಆಗುವವರೆಗೂ ನಾವು ಅಲ್ಲಿಂದ ಕದಗಲಿಲ್ಲ. ಈ ವಿಷಯವಾಗಿ ಆಲ್ರೆಡಿ ಕಲಬುರಗಿ ಎಲ್ಲ
ವಿವಿಧ ಸಂಘಟನೆಗಳ ಜೊತೆ ನಿನ್ನೆ ನಾವೊಂದು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ದೀವಿ. ಎಲ್ಲರೂ ಬರಕ್ಕೆ ಇಚ್ಛೆ ಇದ್ದಾರೆ. ಸುಮಾರು 2,000-3,000 ಜನ ಈ ಒಂದು ಹೋರಾಟಕ್ಕೆ ಬರ್ಬೋದು. ಆಮೇಲೆ ವಿಶೇಷವಾಗಿ ಮಹಿಳೆಯರು ಈ ಹೋರಾಟಕ್ಕೆ ಹೆಚ್ಚಿಗೆ ಇರ್ತಾರೆ. ಯಾಕಂತಂದ್ರೆ ಧರ್ಮಸ್ಥಳದ ಮಂಜುನಾಥನ್ ಒಂದು ಅವರೊಂದು ಸಂಘಗಳನ್ನ ಮಾಡಿ ಹೆಚ್ಚಿಗೆ ಹೆಣ್ಮಕ್ಳಿಗೆ ಅನುಕೂಲ ಆಗುವಂತ ಕೆಲಸ ಯಾರಾದ್ರೂ ಮಾಡ್ಯಾರ ಅಂತಂದ್ರೆ ಅದು ಧರ್ಮಸ್ಥಳ ಮಂಜುನಾಥದ ಅಡಿಯಲ್ಲಿ ಆಗೈತಿ. ಅವತ್ತು ಯಾರೇ ಮಾಡಿರ್ಬೋದು. ಸಪೋಸ್ ಸ್ವಾಮೀಜಿಯರಂತ ಮಾಡಿದಂತೂ ನಿಜ ಅವ್ರ ಹೆಸರನ್ನು ತಗೊಳ್ಳೇಬೇಕಾಗ್ತೈತಿ. ಆದ್ರೂ ಅವ್ರ ಮೇಲೆ ಆ ಥರ ಎಲಿಗೇಷನ್ಸ್ ಬಂದಿತ್ತಂತ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಏನು ಅಂತ ತಗೊಳ್ಳಿ, ಅದ್ರಲ್ಲಿ ನಂದೇನು ಬೇಜಾರಿಲ್ಲ. ಆದ್ರೆ ಈಗಿನ ಸರ್ಕಾರ ಈಗ ಗ್ಯಾರಂಟಿಗಳು ಕೊಟ್ಟಿರ್ಬೋದು. ಆದ್ರೆ ಶ್ರೀ ಕ್ಷೇತ್ರದ ಮಂಜುನಾಥನ ಧರ್ಮಸ್ಥಳದವ್ರು ಹೀಗೆ ಅಂತಲ್ಲ, ಸುಮಾರು 15-20 ವರ್ಷ ಹಿಂದ್ಗಡೆ ಅವ್ರು ಕೆಲವೊಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಪಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.